ಹಾವೇರಿಯ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಗ್ರೌಂಡ್ ರಿಪೋರ್ಟ್ ಅನ್ನು ನಿರಂತರವಾಗಿ ನೀಡ್ತಾನೆ ಇದೆ. ಈ ಬಗ್ಗೆ ಹಾವೇರಿಯ ಜನ ಹೇಳೋದೇನು, ಸದ್ಯಕ್ಕೆ ಈ ಸ್ವಾತಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ, ಒಂದು ವರದಿ ನಿಮ್ಮ ಮುಂದೆ. ಅಕ್ಷರಶಃ ರಣಕ್ರೌರ್ಯ. ಚಂದದ ಮುಖದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ. ಮಾರ್ಚ್ 6ರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ತರತರ ನಡುಗಿ ಹೋಗಿತ್ತು. ಮಗಳ ಫೋಟೋ ಹಿಡಿದು ತಾಯಿ ರೋದನೆ. ನನ್ನ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದ್ದಾರೆ ಸರ್ ಅವ್ರು ನನ್ನ ಮಗಳನ್ನ ಅಂತ ಯಾವ ಹೆಣ್ಮಕ್ಳಿಗೆ ಬರ್ತಾರೆ. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಎದುರ್ತಾರೆ ಸರ್ ಪೆಟ್ಟು. ನನ್ ಮಗಳೇ ಆದಂಗೆ ಯಾರಿಗೂ ಆಗಬಾರ್ದ್ರೆ ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕು. ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖರ ಕಣ್ಣೀರಿನ ಕಟ್ಟೆ ಹೊಡೆದು ಹೋಗಿದೆ. ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದನ್ನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗೋಣ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳ ಅಂತ ನಮ್ಗೆ ಶಾಕ್ ಆಗ್ತದೆ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮ್ಗೆ ಒಂಥರ ಶಾಕ್ ಆದ್ರು ಸರ್. ಇದು ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರಂದ್ರೆ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವ್ರು ಯಾರಾಗ್ಲಿ ಸರ್ ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ನ ಮಗಳಿಗೆ ನ್ಯಾಯ ತರಿಸ್ಕೊಡಕ್ ನಮಗೆ. ನರಭಕ್ಷಕ ನಯಾಜ್ ತಳಮಹಜ್. ನಯಾಜ್ ಏನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ ಆ 3ನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದು ಹೋದ್ನಲ್ಲ, ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ಗೆ ಈಗ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಾಹನ ಇದೆ. ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದೀರಿ ನೋಡಿ. ಇವಾಗ ತೋರಿಸ್ತಾ ಇದೀವಲ್ಲ, ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ. ನಯಾಜ್ ನನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ. ಅಲ್ಲಿ ಸಿದ್ದೇಶ್, ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ, ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ 3ನೇ ತಾರೀಕು ಎಷ್ಟೊತ್ತಿಗೆ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ. ನನ್ನ ಮಗ ಅಪರಾಧಿ ಅಲ್ಲ ಎಂದ ನಯಾಜ್ ತಂದೆ. ಹೆತ್ತವರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ಆರೋಪಿ ನಯಾಜ್ ತಂದೆ ಇಮಾಮ್ ಮಲ್ಲಿ ಸಾಬ್ ನನ್ನ ಮಗ ತಪ್ಪೇ ಮಾಡಿಲ್ಲ, ಅಪರಾಧಿ ಅಲ್ಲ ಅಂತಿದ್ದಾರೆ. ಸ್ವಾತಿಯನ್ನು ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ತಮಗ ವಿಚಾರ ತಿಳಿದಿದ್ಯಾ? ತಿಳಿದೈತ್ರಿ. 100% ಸುಳ್ರಿ ಸರ್. ಅದು 100% ಮತ್ತೇನ್ರಿ ದೇವ್ರ ಇದ್ದಂಗ ನಮ್ಮ ಅದ ಇಲ್ಲ. ಅಪರಾಧಿನ ಅಲ್ರಿ ಅವನು. ಅಪರಾಧಿ ಅಂತ ಈಗ ಒಪ್ಕೊಂಡ್ಬಿಟ್ಟಾನಂತಂದ್ರೆ ಅಪರಾಧಿನ ಅಲ್ರಿ ಅವನು. ಫಸ್ಟ್ ಆಫ್ ಆಲ್ ಅಪರಾಧಿ ಅಲ್ರಿ ಅವನು. ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಭೇಟಿ. ಇನ್ನು ಕೊಲೆಯಾದ ಸ್ವಾತಿ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿದೆ. ಮಾಜಿ ಸಿಎಂ ಬೊಮ್ಮಾಯಿ, ಬಿಸಿ ಪಾಟೀಲ್ ವಿಸಿಟ್ ಕೊಟ್ಟು ಮೃತ ಸ್ವಾತಿ ಕುಟುಂಬಕ್ಕೆ ಬೊಮ್ಮಾಯಿ ಸಾಂತ್ವನವನ್ನ ಹೇಳಿದ್ರು. ಆದ್ರೆ ಒಂದು ಲೋಪ ಆಗಿದೆ ಪೊಲೀಸರಿಂದ. ಆ ಶವ ಸಿಕ್ಕ ತಕ್ಷಣನೇ ಅದು ಪೋಸ್ಟ್ ಮಾರ್ಟಮ್ ಕಳಿಸಿದಾರೆ ನಿಜ. ಆದ್ರೆ ಇಲ್ಲಿ ಮಿಸ್ಸಿಂಗ್ ಅನ್ನುವಂತ ಕಂಪ್ಲೇಂಟ್ ಇದ್ದಾಗ ಅದನ್ನೆಲ್ಲ ಕಡೆ ಸ್ವಲ್ಪ ಯಾವಾಗ್ಲೂ ಸಾಮಾನ್ಯವಾಗಿ ಎಲ್ಲಾದ್ರೂ ಇಂತದ್ದು ಅನಾಥ ಶವ ಸಿಕ್ಕಾಗ ಸುತ್ತಲಿರೋ ಪೊಲೀಸ್ ಸ್ಟೇಷನ್ಗಳಿಗೆ ಜಿಲ್ಲಾದಲ್ಲಿ ಎಲ್ಲ ಕಡೆ ಈ ತರದ್ದು ಇದೆ ಅನ್ನೋದನ್ನ ಮಾಹಿತಿ ಕಳಿಸ್ತಾರೆ. ಅದಕ್ಕೆ ಯಾರಾದ್ರೂ ಮಿಸ್ಸಿಂಗ್ ಇದ್ರೆ ಪೊಲೀಸ್ ಸ್ಟೇಷನ್ ಮಾಹಿತಿ ಪಡೆದು ಅದನ್ನ ನೋಡಿ ಸಂಬಂಧಪಟ್ಟವ್ರನ್ನ ಕರೆಸಿ ಮಾತಾಡ್ತಾರೆ. ಆ ಕೆಲಸ ಮಾಡ್ದೇನೆ ಅವರು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ದಾರೆ. ಹಾವೇರಿಯಲ್ಲಿ ಸ್ವಾತಿ ಹತ್ಯೆ ಹಿಂದೆ ಲವ್ ಜಿಹಾದ್ ಅಂತೇಳಿ ಮರ್ಡರ್ ಮಾಡಂತ ಯಾರು ಹೇಳೋದಿಲ್ಲ. ಲವ್ ಜಿಹಾದೇ ಇದು. ಯಾಕೆಂದ್ರೆ ಧರ್ಮ ಬೇರೆ ಬೇರೆ ಇದೆ. ಆದರೆ ನಡೆದಂತ ಘಟನೆ ಬಹಳ ವಿಷಾದನೀಯ. ನಿರಂತರವಾಗಿ ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು. ಈ ರೀತಿ ಅವ್ರ ಒಂದು ಸಂಗಾತ್ ಏನೋ ಒಂದು ಮಾಡ್ತಾರಲ್ಲ, ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಅವ್ರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣು ಮಕ್ಕಳ ಗೌರವ ಅಲ್ಲಿಲ್ಲ. ಅದೊಂದು
ಉಪಭೋಗದ ವಸ್ತು ತಿಳ್ಕೊಂಡಿದ್ದಾರೆ. ಅಂಥವರಿಂದ ದೂರ ಇರಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ. ಮತ್ತು ಇಂತೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂತ ಪರಿಸ್ಥಿತಿ ಇಲ್ಲ. ಏನೇ ಆಗಲಿ ಸ್ವಾತಿ ಕೊಂದ ಪಾಪಿಗಳಿಗೆ ಗಲ್ಲು ಶಿಕ್ಷೆಯಾಗಬೇಕು ಎಂಬುದು ಹಿಂದೂಗಳ ಆಗ್ರಹವಾಗಿದೆ. ರಂಜಿತ್ ಶಿರಿಯಾ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಗ್ರೌಂಡ್ ರಿಪೋರ್ಟ್ ಅನ್ನು ನಿರಂತರವಾಗಿ ನೀಡ್ತಾನೆ ಇದೆ. ಈ ಬಗ್ಗೆ ಹಾವೇರಿಯ ಜನ ಹೇಳೋದೇನು, ಸದ್ಯಕ್ಕೆ ಈ ಸ್ವಾತಿ ಹತ್ಯೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ, ಒಂದು ವರದಿ ನಿಮ್ಮ ಮುಂದೆ. ಕ್ರೌರ್ಯ, ಅಕ್ಷರಶಃ ರಣಕ್ರೌರ್ಯ. ಚಂದದ ಮುಖದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ. ಮಾರ್ಚ್ 6ರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ತರತರ ನಡುಗಿ ಹೋಗಿತ್ತು. ಮಗಳ ಫೋಟೋ ಹಿಡಿದು ತಾಯಿ ರೋದನೆ. ನನ್ನ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದ್ದಾರೆ ಸರ್ ಅವ್ರ ನನ್ನ ಮಗಳನ್ನ ಅಂತ ಯಾವ ಹೆಣ್ಮಕ್ಳಿಗೆ ಬರ್ಸರ್. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಎದುರ್ತಾರೆ ಸರ್ ಪೆಟ್ಟು. ನನ್ ಮಗಳೇ ಆದಂಗೆ ಯಾರಿಗೂ ಆಗಬಾರ್ದ್ರೆ ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕು. ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖರ ಕಣ್ಣೀರಿನ ಕಟ್ಟೆ ಹೊಡೆದು ಹೋಗಿದೆ. ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗ್ಯಾಳ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳ ಅಂತ ನಮ್ಗೆ ಶಾಕ್ ಆತ್ರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಹೊರಟೋಗಿರ್ಬೇಕಮ್ಮ. ನೋಡೋದಕ್ಕೆ ನಮ್ಗೆ ಒಂಥರ ಶಾಕ್ ಆದ್ರು ಸರ್. ಈಗ ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರಂದ್ರೆ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಅವ್ರು ಯಾರಾಗ್ಲಿ ಸರ್ ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳಿಗೆ ನ್ಯಾಯ ತರಿಸ್ಕೊಡಕ್ ನಮಗೆ. ನರಭಕ್ಷಕ ನಯಾಜ್ ತಳಮಹಜ್. ನಯಾಜ್ ಏನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ ಆ 3ನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದು ಹೋದ್ನಲ್ಲ ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ಗೆ ಈಗ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಾಹನ ಇದೆ. ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದ್ದೀರಿ ನೋಡಿ. ಇವಾಗ ತೋರಿಸ್ತಾ ಇದೀವಲ್ಲ, ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ. ನಯಾಜ್ ನನ್ನ